ಹಾಯ್ ಹಲೋ ಫ್ರೆಂಡ್ಸ್, ವೆಜಿ ಡೇಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಪದಾರ್ಥನ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಅಂತಂದರೆ ಹಾಗಲಕಾಯಿ ಕಾಯಿ ರಸ. ಹೇಗೆ ಮಾಡೋದು ಇದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಹಾಗಲಕಾಯಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಮೆಂತ್ಯ, ಅರಿಶಿನ ಪುಡಿ, ಸಾಸಿವೆ ಕಾಳು, ಉದ್ದಿನಬೇಳೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಖಾರಕ್ಕೆ ಒಣಮೆಣಸು, ಆಮೇಲೆ ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹುಳಿ ಪುಡಿ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಹುಳಿ ಪುಡಿ ತೊಗೊಂಡಿದ್ದೀನಿ. ನೀವು ಹುಣಸೆಹಣ್ಣು ಕೂಡ ತೊಗೊಳ್ಬೋದು. ಆಮೇಲೆ ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಈಗ ಇಂಗು ರುಚಿಗೆ ತಕ್ಕಷ್ಟು ಇಂಗು. ಈಗ ಹೇಗೆ ಮಾಡೋದು ಇದನ್ನು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಲಿಕ್ಕೆ ಇಟ್ಕೊಳ್ತೀನಿ. ಇದಕ್ಕೆ ಉಪ್ಪು ನಾನು ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ, ಅಂದರೆ ವಾಟೆ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಳಿ ಪುಡಿ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಂದಾದಮೇಲೆ ಈ ನೀರನ್ನು ಎರೆಸ್ಕೊಳ್ಬೇಕು. ಈಗ ಒಂದು ಬಂಡಿ ತಗೊಳ್ಳಿ, ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಸಂಬಾರ ಪದಾರ್ಥಗಳನ್ನು ಹುರ್ಕೊಳ್ಬೇಕು ನಾವು. ಕಡಲೆಬೇಳೆ ಹಾಕ್ಕೊಳ್ಳಿ, ಆಮೇಲೆ ಧನಿಯಾ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಮೆಂತ್ಯ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಳ್ಬೇಕು, ಸ್ವಲ್ಪ ಬ್ರೌನ್ ಬಣ್ಣ ಬರಬೇಕು. ಇದಕ್ಕೆಲ್ಲ ಬಾಕಿದೆಲ್ಲ ಸ್ವಲ್ಪ ಹಾಕಿದ್ರೆ ಆಯಿತು. ಧನಿಯಾ ಮತ್ತು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕಡಲೆಬೇಳೆ ತುಂಬ ಹಾಕ್ಕೊಳ್ಬೇಡಿ, 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ಈಗ ನಾನು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ತುಂಬ ಹಾಕ್ಕೊಂಡ್ರೆ 2 ಸ್ಪೂನು, 2.5 ಸ್ಪೂನ್ ಹಾಕ್ಕೊಂಡ್ರೆ ರುಬ್ಬಿ ಕುದಿಸೋ ತನಕ ದಪ್ಪ ಆಗಿಬಿಡುತ್ತೆ. ಇದು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಮ್ಮ ಕೈಗೆ ಎಷ್ಟು ಬರುತ್ತೋ ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ನೋಡಿ, ಈ ಥರ ಹುರ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಘಮ ಘಮ ಅಂತ ಪರಿಮಳ ಬರುತ್ತೆ, ಅಷ್ಟು ತನಕ ಹುರಿಬೇಕು. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಅಂದ ತಕ್ಷಣ ಅಯ್ಯೋ ಹಾಗಲಕಾಯಿ ಅಂತ ಇದು ಮಾಡ್ತಾರೆ, ಕೆಲವರಿಗೆ ಸೇರಲ್ಲ, ಕಹಿ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಇದನ್ನು ನಾನು ಹೇಳ್ಕೊಟ್ಟಿರೋ ಪ್ರೊಸೀಜರಲ್ಲಿ ಮಾಡಿದ್ರೆ ಒಂದು ಚೂರು ಕಹಿ ಬರಲ್ಲ, ತುಂಬ ಟೇಸ್ಟಿಯಾಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ ಕಾಯಿ ಸುಳಿ ಹಾಕ್ಕೊಳ್ಳಿ. ಹಸಿದು ಕಾಯಿ ಸುಳಿ ಹಾಕ್ಕೊಳ್ಳಿ, ನೀವು ಒಣ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಈಗ ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ತಣ್ಣದ ಮೇಲೆ ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಹಾಕ್ಕೊಳ್ಬೇಕು ಅಂತೇನಿಲ್ಲ, ನಾನಿಲ್ಲಿ ಈ ಥರ ತೋರಿಸಿದ್ದೀನಿ. ಈಗ ನೋಡಿ, ಇದು ರುಬ್ಬಿದ್ದು ಆಗಿದೆ. ಈಗ ನೋಡಿ, ಇದು ಬೇಯಿಸಿಟ್ಕೊಂಡಿದ್ನಲ್ಲ, ಇದು ನೀರನ್ನು ಚೆನ್ನಾಗಿ ಎರೆಸ್ಕೊಳ್ಳೋಣ. ಹುಣಸೆಹಣ್ಣು ರಸ ಮಾಡಿಟ್ಕೊಂಡು ಈ ಹಾಗಲಕಾಯಿ ಹೋಳಿಗೆ ನೀವು ಹುಣಸೆಹಣ್ಣು ರಸ, ಬೆಲ್ಲ, ಉಪ್ಪು, ಆಮೇಲೆ ರುಬ್ಬಿರೋ ಮಿಶ್ರಣನ ಎಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೂ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು, ದಪ್ಪ ಆಗುತ್ತೆ. ನಾನು ಏನು ಮಾಡಿದ್ದೀನಿ ಅಂದರೆ ಹುಣಸೆ ಹಣ್ಣನ್ನು ಸಂಬಾರದಲ್ಲೇ ಹಾಕ್ಕೊಂಬಿಟ್ಟಿದ್ದೀನಿ, ಕಾಯಿ ಜೊತೆಗೇ ರುಬ್ಲಿಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ. ನೀವು ಅದನ್ನು ಬೇಡ ಅಂತಂದರೆ ಈ ಥರನೂ ಮಾಡ್ಬೋದು. ಹುಣಸೆ ಹಣ್ಣು ಬೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಕುದಿ ಬಂದಮೇಲೆ ರುಬ್ಕೊಂಡಿರೋ ಸಾಂಬಾರು ಇರುತ್ತಲ್ಲ, ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೋದು. ಆ ಪ್ರೊಸೀಜರಲ್ಲಿ ಕೂಡ ಮಾಡ್ಬೋದು. ನಾನು ಇದಕ್ಕೆ ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ವೀಟ್ ಬೇಕು ಅನ್ನೋರು ಚೂರು ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಖಾರನೂ ಜಾಸ್ತಿ ಬೇಕು ಅನ್ನೋರು ಖಾರನೂ ಜಾಸ್ತಿ ತಗೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕುದಿಯೋ ತನಕ ತುಂಬ ದಪ್ಪ ಆಗಿಬಿಡುತ್ತೆ. ಮೊದಲಿಗೆ ನೀರು ಜಾಸ್ತಿ ಹಾಕ್ಕೊಳ್ಬೇಕು. ಆಮೇಲೆ ಕುದೀಲಿಕ್ಕೆ ಹಿಡಿದ ಮೇಲೆ ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗಲಕಾಯಿ ಕಾಯಿ ರಸ ಹೇಗಾಗುತ್ತೆ ಅಂತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಹಾಗಲಕಾಯಿ ಕಾಯಿ ರಸ ಹೇಗೆ ಮಾಡೋದು ಅಂತ. ಥ್ಯಾಂಕ್ ಯು ವಾಚಿಂಗ್ ದ ಫಾರ್ ವಿಡಿಯೋ.